ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೆಲ್ಲ ನಾವು ದಾಂಡಿಯಾಗೆ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ದಾಂಡಿಯಾಗೆ ಹೋಗ್ತಾ ಇರೋದು ನಾನು. ಹೇಗಿದೆ ಏನು ಅಂತ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಸೊ ಹೋಗ್ತಾ ಇದ್ದೀವಿ. ಸದ್ವಿಕ್ ಈಗ ರೆಡಿಯಾಗಿದ್ದಾನೆ. ಅವಳು ಕಾಣಿಸ್ಲಿ ಬಿಡು, ಇವರಿಬ್ಬರು ಈಗ ರೆಡಿಯಾಗಿದ್ದಾರೆ. ನಾನು ಈ ಥರ ರೆಡಿಯಾಗಿದ್ದೀನಿ. ಆರೆಂಜ್ ಕಲರ್ ಲೆಹಂಗಾ ಹಾಕೊಂಡಿದ್ದೀನಿ. ನಾನು ರೆಡ್, ಇವರೆಲ್ಲೋ. ನಾವಿಬ್ರು ಇಂಡಿಯಾ ಕರ್ನಾಟಕ ಕಲರ್. ಇವಾಗ ನಾವು ಇಲ್ಲಿ ನಾಯಿಂಡಳ್ಳಿ ಹತ್ರ ನಂದಿ ಲಿಂಕ್ಸ್ ಗ್ರೌಂಡ್ ಅಂತ ಇದೆ, ಅಲ್ಲಿಗೆ ಬುಕ್ ಮಾಡಿದ್ದೀವಿ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇನ್ನು ಫ್ರೆಂಡ್ಸ್ ಎಲ್ಲ ಬರ್ತಾರೆ, ಎಲ್ಲ ಜಾಯ್ನ್ ಆಗ್ತಾರೆ. ಸೊ ಎಲ್ಲ ಮಸ್ತ್ ಮಜಾ ಮಾಡೋಣ. ಇವಾಗ ಹೋಗೋಣ. ಈಗ ಓಲಾ ಬುಕ್ ಮಾಡ್ಕೊಂಡು ಹೊರಡಬೇಕು. ಈಗ ಓಲಾ ಬುಕ್ ಮಾಡ್ಕೊಂಡು ಹೊರಡ್ತೀವಿ. ಗಾಯ್ಸ್ ವೆಯ್ಟ್ ಮಾಡ್ತಾ ಇದ್ದೀವಿ ಪರಿಶ್ವಿ ಅವರಿಗೋಸ್ಕರ. ಇಲ್ಲಿ ಇದೆ ಪ್ಲೇಸು, ನಂದಿ ಲಿಂಕ್ ಗ್ರೌಂಡ್ಸ್. ಇವರು ಪಾರಿವಾಳನ ನೋಡ್ಬಿಟ್ಟು ಏನೇ ಬಾಹುಬಲಿ ಅಂತ ಹೇಳ್ತಾರೆ. ಬಾಹುಬಲಿ ಟಿಕೆಟ್ ಬೇಕು. ಸೊ ಟಿಕೆಟ್ ಬರಬೇಕು ಅಂದರೆ ಅವರೆಲ್ಲ ಬರಬೇಕು. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ, ಬರಲಿ. ಬಂದಮೇಲೆ ಹೊರಡೋಣ. ಜಾಸ್ತಿ ಬಿಡು, ಕಿತ್ತೋಗ್ಬಿಡುತ್ತೆ ಬಿಡು. राजा घालेंगे इतना ओके मेरे गाँव होते चला लेना गाँव ना अरे लूज ನಾವಿವಾಗ ಬಂದಿದ್ದೀವಿ ಪ್ಲೇಸ್ಗೆ. ಆ್ಯಕ್ಚುಲಿ ಲಾಸ್ಟ್ ಟೈಮಿಂದ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ ನಾನು, ಚೈತ್ರ. ಬಟ್ ಆಗಿರಲಿಲ್ಲ. ಬಟ್ ಈ ಸಲನೂ ಪ್ಲ್ಯಾನ್ ಮಾಡಿದ್ವಿ. ಆ್ಯಂಡ್ ಫಸ್ಟ್ ಅಮೌಂಟನ್ನು ಪೇ ಮಾಡಿ ಟಿಕೆಟ್ ಎಲ್ಲ ಬುಕ್ ಮಾಡ್ಕೊಂಡ್ವಿ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಚೈತ್ರ ಅವ್ರಿಗೆ ಬರೋಕ್ಕಾಗಲಿಲ್ಲ. ಸ್ವಲ್ಪ ಅವ್ರ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇದ್ದಿದ್ದರಿಂದ, ಐ ಮೀನ್ ಮನೆಗೇನೋ ಒಂದು ಸೂತ್ಕ ಥರ ಏನೋ ಆಯ್ತಂತೆ. ಸೊ ಅದಕ್ಕೆ ಅವ್ರು ಬರೋಲ್ಲ ಅಂತ ಲಾಸ್ಟ್ ಮೂಮೆಂಟಲ್ಲಿ ಕ್ಯಾನ್ಸಲ್ ಆಯಿತು. ಅದಕ್ಕೆ ನಾನು ಒಬ್ಬಳೇ ಹೊರಟೆ. ಪ್ರೇಮಕ್ಕ ಆಲ್ರೆಡಿ ರೆಡಿ ಇದ್ದರು. ಮತ್ತು ಪ್ರೇಮಕ್ಕನ ಮನೆ ಹತ್ರ ಇರೋ ನೈಬರ್ಸ್ ಇವರೆಲ್ಲ, ಅವರು ಆ್ಯಕ್ಚುಲಿ ಎವ್ರಿ ಇಯರ್ ಹೋಗ್ತಾಯಿದ್ರು. ಅವರು ಟಿಕೆಟ್ ಎಲ್ಲ ಬುಕ್ ಮಾಡಿಕೊಟ್ರು. ಸರಿ ನಾವು ಹೋಗೋಣ ಅಂತ ಹೋದ್ವಿ. ಫಸ್ಟ್ ಟೈಮ್ ನಾನು ಈ ಥರ ಈವೆಂಟ್ಗೆ ಹೋಗ್ತಾ ಇರೋದು. ಬಟ್ ಈ ಪ್ಲೇಸ್ಗೆ ಆಲ್ರೆಡಿ 2 times 3 times ಈವೆಂಟ್ಸ್ಗೆ ಝೀ ಕನ್ನಡ ಈವೆಂಟ್ಸ್ ಎಲ್ಲ ನಡೆದಿತ್ತು ಇಲ್ಲಿ. ನಾನು ಅವಾಗ ಹೋಗಿದ್ದೆ ನಂದಿ ಲಿಂಕ್ ಗ್ರೌಂಡ್ಸಲ್ಲಿ. ದಿಸ್ ಇಸ್ ನಮ್ಮ ಮೈ ಸೆಕೆಂಡ್ ಆರ್ ಥರ್ಡ್ ಟೈಮ್ ಅನಿಸುತ್ತೆ ಹೋಗಿದ್ದೀನಿ. ಚೆನ್ನಾಗಿದೆ ಪ್ಲೇಸ್, ಮಾತ್ರ ತುಂಬ ಚೆನ್ನಾಗಿದೆ, ಯೂಸ್ ಆಗಿದೆ. ಆ್ಯಂಡ್ ಈ ಸಲ ಇಲ್ಲಿ ಫೋಟೋಶೂಟ್ಗೆ ಅಂತಲೇ ಪ್ಲೇಸಸ್ ಎಲ್ಲ ಮಾಡಿದರು. ಚೆನ್ನಾಗಿತ್ತು. ಫಸ್ಟ್ ಬಂದಾಗೆಲ್ಲ ಎಂಟ್ರೆನ್ಸ್ ಬಂದ ತಕ್ಷಣ ಎಲ್ರೂ ಫೋಟೋಶೂಟ್ಗೆ ಹೋಗ್ತಾಯಿದ್ರು. ನಾವು ಅಷ್ಟೇ ಒಂದಷ್ಟು ನಾವು ಇಲ್ಲೇ 1 hour ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಒಂದೊಂದು ಕಡೆ 10 minutes ಅಂತ ಎಲ್ಲ ಕಡೆ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಒಂದಷ್ಟು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಈವನ್ ಆ ಲೈಟಿಂಗ್ಸ್ ಇರ್ಬೋದು, ನೈಟ್ ಇದ್ದಿದ್ದರಿಂದ ಸಖತ್ತಾಗಿತ್ತು. ಈವನ್ ನೈಟೇ ಆಲ್ಮೋಸ್ಟ್ ಇರುತ್ತೆ. ಬಟ್ ಚೆನ್ನಾಗಿತ್ತು, ಕಲರ್ಫುಲ್ಲಾಗಿತ್ತು. ವಿ ಆಲ್ ಎಂಜಾಯ್ಡ್, ತುಂಬಾ ಎಂಜಾಯ್ ಮಾಡಿದ್ವಿ. ಬಟ್ ಚೈತ್ರ ಮಿಸ್ ಮಾಡ್ಕೊಂಡಿದ್ದೀನಿ ನಾನು. ನೆಕ್ಸ್ಟ್ ಇಯರ್ ನಾವು ಫುಲ್ ಪ್ಲ್ಯಾನ್ ಮಾಡಿ ಡ್ರೆಸ್ಸಸ್ ಎಲ್ಲ ಪ್ಲ್ಯಾನ್ ಮಾಡೋಣ ಅಂತ ಎಲ್ಲ ಡಿಸ್ಕಷನ್ ನಡೀತಾ ಇದೆ. ನೋಡೋಣ, ನೆಕ್ಸ್ಟ್ ಇಯರ್ ಇನ್ನೂ ಮಜಾ ಇರುತ್ತೆ. ಬಟ್ ಬನ್ನಿ, ಈ ಇಯರ್ ಹೇಗಿತ್ತು ಏನು ನೋಡಿ. ನೀವು ಸಹ ಎಂಜಾಯ್ ಮಾಡ್ತೀರಾ, ಎಂಜಾಯ್ ಮಾಡಿ.
ನಮ್ಮದು ಫೋಟೋಶೂಟು ಮತ್ತು ರೀಲ್ಸೇ ತುಂಬ ಟೈಮ್ ಆಗೋಯಿತು. ಸರಿ ಒಳಗಡೆ ಹೋಗೋಣ, ಆಲ್ರೆಡಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿತ್ತು. ಸರಿ ನಾವು ಹೋಗಿ ಜಾಯ್ನ್ ಆಗೋಣ ಅಂತ ಹೋಗ್ತಾ ಇದ್ದೀವಿ. ಎಂಟ್ರೆನ್ಸು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು, ಅಟ್ರಾಕ್ಟಿವ್ ಆಗಿತ್ತು. ಮಕ್ಳಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು. ತುಂಬಾ ಚೆನ್ನಾಗಿ ಮಾಡಿದರು. ಫೋಟೋಶೂಟ್ಗೆ ಅಂತಲೇ ಮೇಯ್ನ್ ಮಾಡಿದ್ದು ನೋಡಿ, ತುಂಬಾ ಚೆನ್ನಾಗಿದೆ. ಮಕ್ಕಳಿಗೆ ಆ ಫೌಂಟೈನ್ಸ್ ಎಲ್ಲ ಇತ್ತು, ಫೌಂಟೈನ್ಸ್ ಎಲ್ಲ ನೋಡಿ, ಕಲರ್ಸ್ ಎಲ್ಲ ನೋಡಿ ಸಖತ್ ಖುಷಿ ಪಡ್ತಾಯಿದ್ರು. ಏನೇನೋ ಅನಿಮಲ್ಸ್ ಎಲ್ಲ ಇತ್ತು. ಅಮ್ಮ ನೋಡಮ್ಮ ಈ ಥರ ಅನಿಮಲ್ಸ್ ಎಲ್ಲ ಇದೆ ಅಂತ ಎಲ್ಲ ಹೇಳ್ತಾಯಿದ್ರು. ಬನ್ನಿ ನೋಡೋಣ ಒಳಗಡೆ ಇನ್ನೂ ಹೇಗಿದೆ ಅಂತ.
ಫುಡ್ ಸ್ಟಾಲ್ ಎಲ್ಲ ಇತ್ತು. ಫುಡ್ ಸ್ಟಾಲಲ್ಲಿ ಏನು ಫ್ರೀ ಇರಲಿಲ್ಲ, ಬಟ್ ನಾವು ಪೇ ಮಾಡಿ ಏನಾದ್ರು ತಿನ್ಬೋದಿತ್ತು. ಲೈಟಾಗಿ ಚಾಟ್ಸ್ ಮತ್ತು ಸ್ನ್ಯಾಕ್ಸ್ ಆ ಥರ ಇತ್ತು. ನಾವು ಅಷ್ಟೇ ಮಕ್ಳಿಗೆ ಸ್ನ್ಯಾಕ್ಸ್ ಕೊಡಿಸಿದೆ. ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ನಾವು ಒಂದಷ್ಟು ಹೊತ್ತು ರೆಸ್ಟ್ ಮಾಡಿದ್ವಿ. ತುಂಬ ಟಯರ್ಡ್ ಆಗಿತ್ತು, ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡಿದ್ವಿ. ತುಂಬ ದಿನ ಆಗಿತ್ತು ನಾನು ಡ್ಯಾನ್ಸ್ ಮಾಡಿ, ಸಖತ್ ಎಂಜಾಯ್ ಮಾಡಿದ್ವಿ. ಬಟ್ ಪ್ಲ್ಯಾನ್ ಏನೂ ಮಾಡಿರಲಿಲ್ಲ, ಈವನ್ ಪ್ರಾಕ್ಟೀಸು ಸಹ ಏನೂ ಮಾಡಿರಲಿಲ್ಲ. ಜಸ್ಟ್ ಹೋಗಿ ಅಲ್ಲಿ ನಾವು ಜಸ್ಟ್ ಪರ್ಫಾರ್ಮ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ಎಲ್ಲ ಎಂಜಾಯ್ ಮಾಡಿದ್ದೀವಿ. ಟೈಮ್ ಇದ್ದಿದ್ದು 6 to 11 ಇತ್ತು. ನಾವು ಒಂದು 10ಗೆಲ್ಲ ಹೊರಡ್ತಾ ಇದ್ದೀವಿ. ಏನು ತೊಗೊಂಬಂದ್ವಿ ಎಲ್ಲ ನೋಡಿ. ದಾಂಡಿಯಾ ಕೋಲ್ ಸ್ಟಿಕ್ಸ್ ಎಲ್ರಿಗೂ ಕೊಡ್ತಾ ಇದ್ದಾರೆ. ಒಂದಷ್ಟು ಎತ್ಕೊಂಬಂದಿದ್ದಾರೆ ಇವರು. ಹೋಗಿ ಇಸ್ಕೊಂಡು ಯಾರು ಬೇಕು ಅಷ್ಟು ಇಸ್ಕೊಂಡ್ಬಿಡ್ಬೋದು. ಈಗ ಹೊರಡ್ತಾ ಇದ್ದೀವಿ. ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಎಂಜಾಯ್ ಮಾಡಿ ನೆಕ್ಸ್ಟ್ ಇಯರ್ ಬನ್ನಿ, ನೆಕ್ಸ್ಟ್ ಇಯರ್ ಬಂದು ಜಾಯ್ನ್ ಆಗಿ. ಚೆನ್ನಾಗಿತ್ತು, ನಾವಂತೂ ಎಂಜಾಯ್ ಮಾಡಿದ್ದೀವಿ, ಸಖತ್ತಾಗಿತ್ತು. ಸೊ ಈಗ ಓಲೋ ಆಟೋಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಬಂದ ತಕ್ಷಣ ಹೊರಡ್ತೀವಿ. ಬಾಯ್.